So next part is solving the quadratic equations. So ಈಗ ಇಲ್ಲೊಂದು ಕ್ವಶನ್ ಇದೆ, 2x ಸ್ಕ್ವೈರ್ ಮೈನಸ್ 3x ಪ್ಲಸ್ 1 ಇಸ್ ಈಕ್ವಲ್ ಟು 0. ಸೊ ನಾನು ಈ ಕೊಟ್ಟಿರುವಂಥ ಇಕ್ವೇಷನನ್ನು ಸಾಲ್ವ್ ಮಾಡಿಬಿಟ್ಟು ಅದ್ರದ್ದು ರೂಟ್ಸನ್ನು ನಾನು ಫೈಂಡ್ ಔಟ್ ಮಾಡಬೇಕು. ಸೊ ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಅಲ್ವಾ, ಯಾಕೆಂದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಫಾರ್ಮಲ್ಲಿ ಇದೆ, ಹೌದಾ? ಸೊ ಇದ್ರದ್ದು ರೂಟ್ಸನ್ನು ನಾವು ಯಾವ ಥರ ಫೈಂಡ್ ಔಟ್ ಮಾಡಬೇಕು, ಇದಕ್ಕೆ ನಾವು ಟ್ರೀ ಮೆಥಡ್ ಅಂತ ಕರಿತೀವಿ. ಫಸ್ಟ್ ಪಾರ್ಟ್ ಏನು ಅಂತಂದರೆ, ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮನ್ನು ಮಲ್ಟಿಪ್ಲೈ ಮಾಡಬೇಕು. ಏನು ಮಾಡಬೇಕು? ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮನ್ನು ಮಲ್ಟಿಪ್ಲೈ ಮಾಡಬೇಕು. ಏನಾಗುತ್ತೆ? 2x ಸ್ಕ್ವೈರ್ ಇಂಟು 1, 2x ಸ್ಕ್ವೈರ್ ಇಂಟು 1 ಏನಾಗುತ್ತೆ? 2x ಸ್ಕ್ವೈರ್ ಅಂತಲೇ ಆಗುತ್ತೆ. ಸೊ ನಾನು ಇದನ್ನು ಸ್ಪ್ಲಿಟ್ ಮಾಡ್ಕೋಬೇಕು. ನಾನು ಇದನ್ನು ಸ್ಪ್ಲಿಟ್ ಮಾಡಿದಾಗ ಇಲ್ಲಿ ನಾನು ಎರಡು ನಂಬರ್ಸ್, ಸಚ್ ನಂಬರ್ಸ್ ನಾನು ಎರಡು ನಂಬರ್ ಬರ್ಕೊಂಡ್ರೆ, ಇವೆರಡು ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ 2x ಸ್ಕ್ವೈರ್ ಮಾಡಬೇಕು. ಏನು ಬರಬೇಕು? ಎರಡು ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ 2x ಸ್ಕ್ವೈರ್ ಬರಬೇಕು. ಮತ್ತು ಇವೆರಡು ನಂಬರ್ನ ನಾನು ಆ್ಯಡ್ ಆರ್ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ, ಆ್ಯಡು ಮಾಡ್ಬೋದು ಸಬ್ಟ್ರ್ಯಾಕ್ಟ್ ಮಾಡ್ಬೋದು, ಅವಾಗ ಮೈನಸ್ 3x ಬರಬೇಕು. ಸೊ ನನಗೆ 2x ಸ್ಕ್ವೈರ್ ಇದೆ, ಹೌದಾ? ಸೊ ನಾನು ಮಾಡ್ತೀನಿ 2x ಇಂಟು 1x ಬಂದರೆ 2x ಸ್ಕ್ವೈರ್ ಬಂದುಬಿಡ್ತು, ಹೌದಾ? 2x ಇಂಟು x ಇಸ್ ಈಕ್ವಲ್ ಟು 2x ಸ್ಕ್ವೈರ್. ಸೊ ನನಗೆ ಇಲ್ಲಿ 3x ಬರಬೇಕು ಅಂತಂದರೆ ನಾನೇನು ಮಾಡಬೇಕು? ಮೈನಸ್ 2x ಇಂಟು ಮೈನಸ್ ಎಕ್ಸ್ ಸಿ ಮೈನಸ್ 2x ಇಂಟು ಮೈನಸ್ 1x ಪ್ಲಸ್ 2x ಸ್ಕ್ವೇರೇ ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ 2 1 2x ಇಂಟು ಎಕ್ಸ್ ಸ್ಕ್ವೇರ್. ಅದೇ ಥರ 2 ಮೈನಸ್ 2x ಮೈನಸ್ 1x ಮೈನಸ್ 3x ಆಯಿತು, ಹೌದಾ? ಸೊ ಈ ನಂಬರ್ನ ನೆಕ್ಸ್ಟ್ ಯಾವ ಥರ ಬರೀಬೇಕು ಅಂದರೆ, ಫಸ್ಟ್ ನಂಬರ್ನ ಆ್ಯಸ್ ಇಟ್ ಈಸ್ ಕಾಪಿ ಮಾಡಬೇಕು. ಸೆಕೆಂಡ್ ಟೈಮ್ ಬರೀಬೇಕಾದ್ರೆ ಇಲ್ಲಿ ಎರಡು ನನಗೆ ನಂಬರ್ಸ್ ಬಂದಿದೆಯಲ್ಲ, ಇದರಲ್ಲಿ ಗ್ರೇಟರ್ ನಂಬರನ್ನು ಫಸ್ಟ್ ಬರೀಬೇಕು. ಗ್ರೇಟರ್ ನಂಬರ್ ಯಾವುದು? ಮೈನಸ್ 2x. ಅದಾದಮೇಲೆ ಈ ನಂಬರ್ ಮೈನಸ್ 1x ಅನ್ನು ಬರೀ x ಅಂತಲೇ ಬರೀತೀನಿ. ಲಾಸ್ಟ್ ನಂಬರ್ ಇದು ಉಳ್ಕೊಂಡಿದೆ ಪ್ಲಸ್ 1. ಸಿ ಮೈನಸ್ 2x ಮೈನಸ್ ಎಕ್ಸ್ ಅನ್ನು ನಾನು ಮೈನಸ್ 3x ಬದಲಾಗಿ ಮೈನಸ್ 2x ಇಂಟು ಎಕ್ಸ್ ಅಂತ ಬರ್ತಿದ್ದೀನಿ, ಹೌದಾ? ಸೊ ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಸೊ ಇದೊಂದು ಪಾರ್ಟು, ಇದೊಂದು ಪಾರ್ಟು, ಸರಿನಾ? ಸೊ ಈ ಪಾರ್ಟಲ್ಲಿ ನಾನೇನು ಮಾಡ್ತೀನಿ? 2x ಅನ್ನು ಕಾಮನ್ ಮಾಡ್ತೀನಿ. ಇದರಲ್ಲಿ ಇವೆರಡರಲ್ಲಿ 2x ಕಾಮನ್ ಇದೆಯಲ್ವಾ? 2x ಕಾಮನ್ ಮಾಡಿದ್ರೆ ಸಿ ನಾನು ಇದರಲ್ಲಿ 2x ಕಾಮನ್ ಮಾಡ್ತಾ ಇದ್ದೀನಿ ಅಂದರೆ ಇದರ ಅರ್ಥ ಏನು ಗೊತ್ತಾ? ಸೊ ಈಗ ಇಲ್ಲಿ 2x ಸ್ಕ್ವೈರ್ ಮೈನಸ್ 2x ಅಂತ ಇದೆ. ಸೊ ನಾನು ಇದರಲ್ಲಿ 2x ಕಾಮನ್ ಮಾಡ್ತಾ ಇದ್ದೀನಿ ಅಂತಂದರೆ ಇಲ್ಲೂ 2x ಡಿವೈಡ್ ಮಾಡ್ತಾ ಇದ್ದೀನಿ, ಇಲ್ಲೂ 2x ಡಿವೈಡ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಸೊ 2 ಹೋಯ್ತು, 1x ಹೋಯ್ತು, ಉಳಿದಿದ್ದೇನು? ಬರೀ x ಮಾತ್ರ. ಸಿ 1x ಹೋಗಿದೆ, ಉಳಿದಿದ್ದು 1x, x ಉಳಿದಿದೆ. ಇಲ್ಲಿ ಸೈನ್ ಮೈನಸ್ ಇದೆ. ಸೊ ಇಲ್ಲಿ 2x ಎರಡು ಹೋಯ್ತು, ಉಳಿದಿದ್ದೇನು? 1, ಹೋಯ್ತಾ? ಈಗ ನೆಕ್ಸ್ಟ್ ಈ x ಮೈನಸ್ 1 ಬಂತಲ್ವಾ, ಇಲ್ಲೂ x ಮೈನಸ್ 1 ಬರಬೇಕು ನನಗೆ. ಇಲ್ಲಿ ನನಗೆ x ಮೈನಸ್ 1 ಬರಬೇಕು ಅಂದರೆ ನಾನು ಇಲ್ಲಿ ಯಾವ ನಂಬರ್ ತಗೋಬೇಕು? ನಾನು ಇಲ್ಲಿ ಮೈನಸ್ 1 ತಗೋಬೇಕು. ಏನಕ್ಕೆ ಮೈನಸ್ 1 ಕಾಮನ್ ಮಾಡಬೇಕು ಇದರಲ್ಲಿ ಅಂದರೆ, ಸೊ ಈಗ x ಪ್ಲಸ್ 1 ಅಂತ ಈ ಥರ ಇದೆ, ಹೌದಾ? ಸೊ ಎಂಥ ಎಕ್ಸ್ ಇದು? ಸಿ ಇಲ್ಲಿ ಮೈನಸ್ ಸೈನ್, ಇಲ್ಲಿ ಮೈನಸ್ ಎಕ್ಸ್ ಇದೆ, ಮೈನಸ್ ಎಕ್ಸ್ ಪ್ಲಸ್ 1 ಅಂತ ಇದೆ. ನಾನು ಇದರಲ್ಲಿ ಮೈನಸ್ 1 ಕಾಮನ್ ಮಾಡಿದ್ರೆ ಅಂದರೆ ಮೈನಸ್ 1 ಇವೆರಡಕ್ಕೂ ನಾನು ಡಿವೈಡ್ ಮಾಡಿದ್ರೆ ಸಿ ಏನಾಗುತ್ತೆ? ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್, ಉಳಿದಿದ್ದು ಎಕ್ಸ್ ಪ್ಲಸ್ ಎಕ್ಸ್ ಬರ್ತಾ. ಸೊ ನೆಕ್ಸ್ಟ್ 1 ಡಿವೈಡ್ ಬೈ ಮೈನಸ್ 1 ಡಿವೈಡ್ ಬೈ 1 ಮೈನಸ್ ಏನಿದೆ, ಸೊ ಮೈನಸ್ 1, ಆಯ್ತಾ? ಸೊ ನನಗೀಗ ಉಳಿದಿರೋ ರೂಟ್ಸ್ ಯಾವುದು? 2x ಮೈನಸ್ 1 ಅಂದರೆ ಈ ನಂಬರ್ ಮತ್ತು ಈ ನಂಬರ್ x ಮೈನಸ್ 1. ಇವೆರಡು ಆ್ಯಕ್ಚುಲಿ ಫ್ಯಾಕ್ಟರ್ಸ್ ಆಫ್ ದಿಸ್ ಇಕ್ವೇಷನ್. ಸೊ ರೂಟ್ಸ್ ಏನು? ನಾನು ಇಲ್ಲಿ ಇನ್ನೊಂದ್ಸರಿ ಬರೀತೀನಿ. ಏನು ನನಗೆ ಫ್ಯಾಕ್ಟರ್ಸ್ ಸಿಕ್ಕಿರೋದು? 2x ಮೈನಸ್ 1 ಆ್ಯಂಡ್ x ಮೈನಸ್ 1. ಸೊ ನಾನು ಇದನ್ನು ಇಸ್ ಈಕ್ವಲ್ ಟು 0. ಸೊ ನಾನು ಇದನ್ನು ಸ್ಪ್ಲಿಟ್ ಮಾಡಿದ್ರೆ ಏನಾಗುತ್ತೆ? 2x ಈಸ್ ಈಕ್ವಲ್ ಟು 1 ಆಗುತ್ತೆ. ಮೈನಸ್ 1 ಇದರ ಕಡೆ ಹೋದರೆ ಪ್ಲಸ್ 1. ಇಲ್ಲೇನಾಯಿತು? x ಈಸ್ ಈಕ್ವಲ್ ಟು ಪ್ಲಸ್ 1. ಸೊ ನನಗೆ ಬರೀ x ಮಾತ್ರ ಬೇಕು. x ಈಸ್ ಈಕ್ವಲ್ ಟು 1/2 ಈಸ್ 1 ರೂಟ್ ಆ್ಯಂಡ್ x ಈಸ್ ಈಕ್ವಲ್ ಟು 1 ಈಸ್ 1 ರೂಟ್. ಸಿ ದೀಸ್ 2 ಆರ್ ದಿ ರೂಟ್ಸ್ ಆಫ್ ದಿಸ್ ಇಕ್ವೇಷನ್, ಆಯಿತಾ? ಸೊ ಈಗ ಎಕ್ಸಸೈಸ್ ಮಾಡೋಣ. ಸಿ ಫಸ್ಟ್ ಕ್ವಶನ್, x ಸ್ಕ್ವೈರ್ ಮೈನಸ್ 3x ಮೈನಸ್ 10 ಈಸ್ ಈಕ್ವಲ್ ಟು 0 ಅಂತ ಇದೆ, ಅಲ್ಲ? ಸೊ ಇದನ್ನು ನಾನು ಸ್ಪ್ಲಿಟ್ ಮಾಡ್ಕೊಂಡ್ರೆ ಏನಾಗುತ್ತೆ? ಫಸ್ಟ್ ಸ್ಟೆಪ್ 10x ಸ್ಕ್ವೈರ್ನ ನಾನು ಸ್ಪ್ಲಿಟ್ ಮಾಡಬೇಕು. ಸೊ ನಾನು ಅದನ್ನು ಯಾವ ಥರ ಮಾಡಬೇಕು? ಸೊ ನಾನು
5 ಮತ್ತು 2 5 2 ಸರ್ 10 ಆಯಿತು. ನನಗೆ ಪ್ಲಸ್ ಎಕ್ಸ್ ನೋಡು, ಸೊ ಎಕ್ಸ್ ಇಲ್ಲಿ ನೋಡಿ ಎಕ್ಸ್ ಸ್ಕ್ವೈರ್ ಮೈನಸ್ 10 ಅಂದರೆ ಮೈನಸ್ 10 ಎಕ್ಸ್ ಸ್ಕ್ವೇರ್ ಬರುತ್ತೆ. ಸೊ ನನಗಿಲ್ಲಿ ಮೈನಸ್ 10 ಎಕ್ಸ್ ಸ್ಕ್ವೇರ್ ಬರುತ್ತೆ ಅಂದರೆ ಎರಡಲ್ಲ ಯಾವ್ದು ಮೈನಸ್ ಮಾಡಬೇಕು. ಯಾವ ಥರ ಒಂದು ಮೈನಸ್ ಮಾಡಿದ್ರೆ ಇದು ಮೈನಸ್ 3x ಬರಬೇಕು. ಸೊ ನಾನೇನು ಮಾಡ್ತೀನಿ, ಮೈನಸ್ 5 ಪ್ಲಸ್ 2, ಯಾಕೆಂದರೆ ಮೈನಸ್ 5 ಇಂಟು 2 ಮೈನಸ್ 10, ಮೈನಸ್ 5 ಪ್ಲಸ್ 2 ಮೈನಸ್ 3, ಅದಕ್ಕೆ. ಸೊ ಎಕ್ಸ್ ಸ್ಕ್ವೈರ್ ಬಿಗ್ಗೆಸ್ಟ್ ನಂಬರ್ ಇಸ್ 5 ಅಲ್ವಾ, ಸೊ ಫಸ್ಟ್ ಬರೀತೀನಿ ಮೈನಸ್ 5x ಪ್ಲಸ್ 2x ಮೈನಸ್ 10 ಇಸ್ ಈಕ್ವಲ್ ಟು 0. ಇವೆರಡರಲ್ಲಿ ನಾನು ಎಕ್ಸನ್ನು ಕಾಮನ್ ಮಾಡಿದ್ರೆ ಉಳಿದಿದ್ದು ನನಗೆ ಎಕ್ಸ್ ಮೈನಸ್ 5. ಸೊ ಇಲ್ಲೂ ನನಗೆ ಎಕ್ಸ್ ಮೈನಸ್ 5 ಬರಬೇಕು. ಇಲ್ಲಿ ಎಕ್ಸ್ ಮೈನಸ್ 5 ಬರಬೇಕು, ನಾನು ಪ್ಲಸ್ 2ನ ಕಾಮನ್ ಮಾಡಬೇಕು. ಸೊ ನನ್ನ ಫ್ಯಾಕ್ಟರ್ಸ್ ಯಾವುದು, ಎಕ್ಸ್ ಪ್ಲಸ್ 2 ಅಂಡ್ ಎಕ್ಸ್ ಮೈನಸ್ 5 ಆರ್ ದಿ ಫ್ಯಾಕ್ಟರ್ಸ್. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 2 ಅಂಡ್ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 5. ದೀಸ್ 2 ಆರ್ ದಿ ರೂಟ್ಸ್ ಆಫ್ ದಿಸ್ ಈಕ್ವೇಷನ್. ಆಯ್ತಾ, ಅದೇ ಥರ ಈ ಕ್ವಶನ್. ಸೊ ಫಸ್ಟ್ ಸ್ಟೆಪ್ ಏನು, ಫಸ್ಟ್ ಮತ್ತು ಲಾಸ್ಟನ್ನು ಮಲ್ಟಿಪ್ಲೈ ಮಾಡೋದು. ಏನಾಗುತ್ತೆ ಸಿ, ರೈಟ್, 2 ರೂಟ್ 2 ಎಕ್ಸ್ ಸ್ಕ್ವೇರ್ ಇಂಟು 5 ರೂಟ್ 2 ಮಾಡಿದ್ರೆ ಏನಾಗುತ್ತೆ, ರೂಟ್ 2 ಎಕ್ಸ್ ಸ್ಕ್ವೇರ್ ಇಂಟು 5 ರೂಟ್ 2 ಮಾಡಿದ್ರೆ ಏನಾಯ್ತಿದು 5 ರೂಟ್ 2 ಇಂಟು ರೂಟ್ 2 ಹೋಲ್ ಸ್ಕ್ವೇರ್. ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಹೌದಾ. ಸ್ಕ್ವೇರ್ ರೂಟು ಸ್ಕ್ವೇರ್ ಕ್ಯಾನ್ಸಲ್ ಆಗಿ 5 ಇಂಟು 2 ಎಕ್ಸ್ ಸ್ಕ್ವೇರ್ ಅಂದರೆ ಇದೇನು 10 ಎಕ್ಸ್ ಸ್ಕ್ವೇರ್ ಅಲ್ವಾ. ಸೊ ನಾನು ಇವಾಗ 10 ಎಕ್ಸ್ ಸ್ಕ್ವೇರ್ನ ಸ್ಪ್ಲಿಟ್ ಮಾಡಬೇಕು. ಸ್ಪ್ಲಿಟ್ ಮಾಡೋದು ನನಗೆ 7x ಬರಬೇಕು. ಇದು ಪ್ಲಸ್ ಎಕ್ಸ್ ಸ್ಕ್ವೇರ್ ಅಲ್ವಾ. ಸೊ 5x ಇಂಟು 2x, 5x ಇಂಟು 2x 10x ಸ್ಕ್ವೇರ್, 5x ಪ್ಲಸ್ 2x 7x. ಸೊ ನಾನು ಇದನ್ನು ಬರೀತೀನಿ ಯಾವ್ದಾರ ರೂಟ್ 2 ಎಕ್ಸ್ ಸ್ಕ್ವೇರ್. ಸೊ ಬಿಗ್ಗೆಸ್ಟ್ ನಂಬರ್ ಇಸ್ 5x ಪ್ಲಸ್ 2x ಪ್ಲಸ್ 5 ರೂಟ್ 2 ಇಸ್ ಈಕ್ವಲ್ ಟು 0. ಸಿ ಇವೆರಡರಲ್ಲಿ ನಾನೇನು ಮಾಡ್ತೀನಿ, ರೂಟ್ 2ನ ಕಾಮನ್ ಮಾಡ್ತೀನಿ. ರೂಟ್ 2ನ ಕಾಮನ್ ಮಾಡಿದ್ರೆ ನನಗೆ ರೂಟ್ 2 ಎಕ್ಸನ್ನು ಕಾಮನ್ ಮಾಡ್ತೀನಿ. ಸರಿನಾ, ರೂಟ್ 2 ಎಕ್ಸನ್ನು ಕಾಮನ್ ಮಾಡಿದ್ರೆ ನನಗೆ ಉಳಿದಿದ್ದೇನು ಎಕ್ಸ್ ಪ್ಲಸ್ 5 ಉಳಿದಿದೆ. ಸಾರಿ, ರೂಟ್ 2 ಬೇಡ, ಎಕ್ಸನ್ನು ಕಾಮನ್ ಮಾಡ್ತೀನಿ. ಇವೆರಡರಲ್ಲೂ ಬರೀ ಎಕ್ಸನ್ನು ಕಾಮನ್ ಮಾಡಿದ್ರೆ ನನಗೆ ರೂಟ್ 2 ಎಕ್ಸ್ ಪ್ಲಸ್ 5 ಉಳಿತು, ಹೌದಾ. ಸೊ ನನಗೆ ಇಲ್ಲೂ ರೂಟ್ 2 ಎಕ್ಸ್ ಪ್ಲಸ್ 5 ಬರಬೇಕು. ಅಲ್ವಾ, ಇಲ್ಲಿ ತೋರಿಸ್ತೇನೆ. ಇಲ್ಲಿ ತೋರಿಸ್ತೇನೆ ರಫ್ ವರ್ಕ್. ಸಿ ನನಗೆ ಇಲ್ಲಿ ಆಲ್ರೆಡಿ ಏನಿತ್ತು, ರೂಟ್ 2 ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಇದೆ, ಹೌದಾ. ಇದರಲ್ಲಿ ನಾನು ಎಕ್ಸನ್ನು ಕಾಮನ್ ಮಾಡಿದ್ದೀನಿ ಅಂತಂದರೆ ಇವೆರಡರಲ್ಲಿ ನಾನು ಎಕ್ಸನ್ನು ಡಿವೈಡ್ ಮಾಡ್ತೀನಿ ಅಂತ. 1x ಹೋಯ್ತು, ಉಳಿದಿದ್ದು ರೂಟ್ 2x 5x ಹೋಯ್ತು, ಉಳಿದಿದ್ದೇನು 5 ಬರುತ್ತೆ, ಹೌದಾಯ್ತಾ. ಸೊ ಇಲ್ಲಿ ರೂಟ್ 2x ಪ್ಲಸ್ 5 ಅಂದರೆ ಇಲ್ಲೂ ರೂಟ್ 2x ಪ್ಲಸ್ 5 ಬರಬೇಕು. ಸೊ ನಾನು ಇಲ್ಲಿ ಏನು ತಗೋಬೇಕು, ಸೊ ನಾನು ಇಲ್ಲಿ ಏನು ಮಾಡ್ತೀನಿ, ಪ್ಲಸ್ ರೂಟ್ 2ನ ಕಾಮನ್ ಮಾಡ್ತೀನಿ. ಯಾವುದು, ಇದರಲ್ಲಿ. ಸಿ ಇದರಲ್ಲಿ ಇಲ್ಲೇನಿದೆ ಆ್ಯಕ್ಚುಲಿ, ಇಲ್ಲಿ 2x ಪ್ಲಸ್ 5 ರೂಟ್ 2 ಇದೆ, ಹೌದಾ. ನಾನು ಇದರಲ್ಲಿ ರೂಟ್ 2ನ ಕಾಮನ್ ಮಾಡ್ತಾ ಇದ್ದೀನಿ. ಸಿ ನಾನು ಇದರಲ್ಲಿ ರೂಟ್ 2, ಇವೆರಡಲ್ಲೂ ನಾನು ರೂಟ್ 2 ಕಾಮನ್ ಮಾಡ್ತಾ ಇದ್ದೀನಿ. ಸಿ ಇದು ಯಾವ ಥರ ಇದೆ, 2x ಬೈ ರೂಟ್ 2, ಕೆಳಗಡೆ ರೂಟ್ 2 ಇರೋಂಗಿಲ್ಲ. ಸೊ ನಾನು ರೇಷನಲೈಸಿಂಗ್ ಡಿನಾಮಿನೇಟರ್ ಮಾಡ್ತೀನಿ. ರೇಷನಲೈಸಿಂಗ್ ಡಿನಾಮಿನೇಟರ್ ಮಾಡಿದ್ರೆ ಏನಾಯಿತು, 2x ರೂಟ್ 2 ಎಕ್ಸ್ ಇರಲಿ ಡಿವೈಡೆಡ್ ಬೈ ರೂಟ್ 2 ಇಂಟು ರೂಟ್ 2 ಹೋಲ್ ಸ್ಕ್ವೇರ್. ರೂಟ್ 2 ಹೋಲ್ ಸ್ಕ್ವೇರ್ ಅಂದರೆ ಸ್ಕ್ವೇರ್ ರೂಟ್ 2 ಹೋಗಿ ಬರೀ 2 ಮಾತ್ರ ಉಳಿತು, ಹೌದಾ. 2 ಕ್ಯಾನ್ಸಲ್ ಆಯಿತು, ಉಳಿದಿದ್ದೇನೋ ಬರೀ ರೂಟ್ 2. ಎಕ್ಸ್ ಇಂಟು ರೂಟ್ 2x ಪ್ಲಸ್ 5, ಹೌದಾಯ್ತಾ. ಹಾಂ, ಸೊ ಈಗ ನನಗೆ ಉಳಿದಿದ್ದು ಏನೇನು ರೂಟ್ಸು, ಎಕ್ಸ್ ಪ್ಲಸ್ ರೂಟ್ 2 ಒಂದು ಫ್ಯಾಕ್ಟರ್ ಆದರೆ ಇನ್ನೊಂದು ರೂಟ್ 2x ಪ್ಲಸ್ 5. therefore x is equal to minus root 2 ಒಂದು ರೂಟ್ ಆದರೆ root 2x is equal to minus 5. therefore x is equal to minus 5 by root 2. ಕೆಳಗಡೆ ರೂಟ್ ಇರೋಂಗಿಲ್ಲ. ಸೊ ರೇಷನಲೈಸಿಂಗ್ ದಿ ಡಿನಾಮಿನೇಟರ್. ರೇಷನಲೈಸಿಂಗ್ ದಿ ಡಿನಾಮಿನೇಟರ್ ಮಾಡಿದ್ರೆ ನನಗೆ ಉಳಿದಿದ್ದೇನು, ಮೈನಸ್ 5 ರೂಟ್ 2 ಡಿವೈಡೆಡ್ ಬೈ 2. ದಿಸ್ ಈಸ್ ದ ಅದರ್ ರೂಟ್. ಸೊ ಈಗ
ಲಾಸ್ಟ್ ಕ್ವಶನ್ 100x ಸ್ಕ್ವೇರ್ ಮೈನಸ್ 20x ಪ್ಲಸ್ 1 ಇಸ್ ಈಕ್ವಲ್ ಟು 0. ಸೊ ಇದನ್ನು ನಾನು ಫ್ಯಾಕ್ಟರೈಸ್ ಮಾಡಿದ್ರೆ ಏನಾಗುತ್ತೆ, 100x ಸ್ಕ್ವೇರ್ನ ನಾನು ಡಿವೈಡ್ ಮಾಡಿದ್ರೆ 10x ಇಂಟು 10x ಮೈನಸ್ 10 ಮೈನಸ್ 20 ಆಗುತ್ತೆ. ಸೊ 100x ಸ್ಕ್ವೇರ್ ಮೈನಸ್ 10x ಮೈನಸ್ 10x ಪ್ಲಸ್ 1 ಇಸ್ ಈಕ್ವಲ್ ಟು 0. ಇವೆರಡರಲ್ಲೇನೋ 10x ಅನ್ನು ಕಾಮನ್ ಮಾಡಿದ್ರೆ ಉಳಿದಿದ್ದು ನನಗೇನೋ 10x ಮೈನಸ್ 1, ಇಲ್ಲೂ ನನಗೆ 10x ಮೈನಸ್ 1 ಬರಬೇಕು. 10x ಮೈನಸ್ 1 ಬರಬೇಕು ನಾನು ಏನು ಮಾಡ್ತೇನೆ, ಮೈನಸ್ 1 ಅನ್ನು ಕಾಮನ್ ಮಾಡ್ತೇನೆ. ಮೈನಸ್ 1 ಅನ್ನು ಕಾಮನ್ ಮಾಡಿದ್ರೆ ಇಷ್ಟು ಬರುತ್ತೆ. ಸೊ 10x minus 1 is my one root and 10x minus 1 is my another root. Therefore 10x minus 1 and 10x minus 1 andre 10x minus 1 whole square alva. Therefore 10x is equal to 1 and 10x is equal to 1. X is equal to 1 by 10. One root adre x is equal to 1 by 10 is the another root. So, word problem. See, find two numbers whose sum is 27. ಎರಡು ನಂಬರ್ ಇದೆ, whose sum is 27. ಮತ್ತು ಅದೇ ನಂಬರ್ ನಾವು ಪ್ರಾಡಕ್ಟ್ ಮಾಡಿದ್ರೆ 182. ಆ ಟೂ ನಂಬರ್ ನಾನೇನು ಮಾಡ್ತೀನಿ, ಲೆಟ್ ದ ನಂಬರ್ ಬಿ ಎಕ್ಸ್. ಒಂದು ನಂಬರ್ ಎಕ್ಸ್ ಆದರೆ ಇನ್ನೊಂದು ನಂಬರ್ ಏನಾಗುತ್ತೆ, ಲೆಟ್ ಅದರ್ ನಂಬರ್ ಏನಾಗುತ್ತೆ, ಸಮ್ 27 ಅಲ್ವಾ, ಒಂದು ಎಕ್ಸ್ ಆದರೆ ಇನ್ನೊಂದು 27 ಮೈನಸ್ ಎಕ್ಸ್ ಇರ್ತಾನೆ ಆಗೋದು. ಸೊ ಪ್ರಾಡಕ್ಟ್ ಇಸ್ 182. ಇವೆರಡನ್ನು ನಾನು ಪ್ರಾಡಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ, ಎಕ್ಸ್ ಇಂಟು 27 ಮೈನಸ್ ಎಕ್ಸ್ ಮಾಡಿದ್ರೆ ಎಷ್ಟು ಬರಬೇಕು, 182 ಬರಬೇಕು. ಇದರರ್ಥ ಏನು, 27x ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 182. ಸೊ ಇದನ್ನು ನಾನು ಯಾವ ಥರ ಬರೀತೀನಿ, ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 27x minus 182 is equal to 0. ಸೊ ಎಕ್ಸ್ ಸ್ಕ್ವೇರ್ ಮುಂದೆ ಮೈನಸ್ ಇರ್ಬೋದು. ಸೊ ಮೈನಸನ್ನು ಕಾಮನ್ ಮಾಡ್ತೀನಿ. ಮೈನಸನ್ನು ಕಾಮನ್ ಮಾಡಿದ್ರೆ ನನಗೆ ಉಳಿದಿತ್ತು ಎಕ್ಸ್ ಸ್ಕ್ವೇರ್ ಮೈನಸ್ 27x ಪ್ಲಸ್ 182 ಈಸ್ ಈಕ್ವಲ್ ಟು 0. ಇದರ ಅರ್ಥ ಈಗ ನನಗೆ ಉಳಿದಿರೋ ಇಕ್ವೇಶನ್ ಯಾವುದು, ಎಕ್ಸ್ ಸ್ಕ್ವೇರ್ ಮೈನಸ್ 27x ಪ್ಲಸ್ 182 ಈಸ್ ಈಕ್ವಲ್ ಟು 0. ಇವೆರಡನ್ನು ನಾನೀಗ ಫ್ಯಾಕ್ಟರೈಸ್ ಮಾಡ್ತೇನೆ. ಸೊ ನೆಕ್ಸ್ಟ್ ಸ್ಟೆಪ್ ಇಸ್ ಸೇಮ್, ಇದು ನಿಮ್ಮ ಹೋಮ್ವರ್ಕ್, ಇದನ್ನು ಫ್ಯಾಕ್ಟರೈಸ್ ಮಾಡಬೇಕು, ಆಯ್ತಾ. ಸೊ ನೆಕ್ಸ್ಟ್ ಪಾರ್ಟ್, ಸಿ ಫೈಂಡ್ ಟೂ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್, ಸಮ್ ಆಫ್ ಹೋಲ್ ಸ್ಕ್ವೇರ್ಸ್ ಇಸ್ 365. ಎರಡು ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಅಂದರೆ 1 ಅದಾದ್ಮೇಲೆ 2 ಅದಾದ್ಮೇಲೆ 3 ಅದಾದ್ಮೇಲೆ 4 ಅದಾದ್ಮೇಲೆ 5 ಅಂದರೆ ಒಂದು ನಂಬರ್ ಆದ್ಮೇಲೆ ಇನ್ನೊಂದು ನಂಬರ್. ಸೊ ನಾನು ಫಸ್ಟ್ ನಂಬರ್ 1 ಅಂತ ಬರೆದ್ರೆ ಇನ್ನೊಂದು ನಂಬರ್ನ 1 ಪ್ಲಸ್ 1 ಅಂತ ಬರೀಬೋದಾ, ಸೆಕೆಂಡ್ ನಂಬರು 2 ಪ್ಲಸ್ 1 ಅಂತ ಬರೀಬೋದಾ, ಥರ್ಡ್ ನಂಬರು 3 ಪ್ಲಸ್ 1 ಅಂತ ಬರೀಬೋದಾ. ಅದೇ ಥರ ನಾನೇನು ಮಾಡ್ತೀನಿ, ಲೆಟ್ ದ ಫಸ್ಟ್ ನಂಬರ್ ಬಿ ಎಕ್ಸ್ ಆದರೆ ಸೆಕೆಂಡ್ ನಂಬರ್ ಏನಾಗುತ್ತೆ, ಎಕ್ಸ್ ಪ್ಲಸ್ 1 ಆಗುತ್ತೆ, ಹೌದಾ. ದ ಸಮ್ ಆಫ್ ಟು ಕಾನ್ಸಿಕ್ಯೂಟಿವ್ ಇಂಟೀಜರ್, ದ ಫಸ್ಟ್ ಟು ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್, ದ ಸಮ್ ಆಫ್ ದಿ ಸ್ಕ್ವೈರ್ಸ್ ಅಂತಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 365 ಅಂತ ಅರ್ಥ, ಆಯ್ತಾ. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ a square plus 1 square is 1 plus 2ab ಅಂದರೆ 2x is equal to 365. x square plus x square 2x square plus 2x 365. 1 ಆ ಕಡೆ ಹೋದರೆ ಮೈನಸ್ 1 ಆಗುತ್ತೆ. ಸೊ ಇದೇನಾಗುತ್ತೆ, is equal to 365 ಒಳಗಡೆ ಬಂದರೆ ಏನಾಗುತ್ತೆ, ಪ್ಲಸ್ 1 ಮೈನಸ್ 365 is equal to 0. Therefore 2x square plus 2x plus 1 minus 365 minus 364 is equal to 0. ಸೊ ಇದರಲ್ಲಿ ನಾನು 2ನ ಕಾಮನ್ ಮಾಡ್ತೀನಿ, ಮಾಡಿದ್ರೆ ಉಳಿಯೋದೇನು, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 364ನ 2 ಡಿವೈಡ್ ಮಾಡಿದ್ರೆ 2 1s are 2 2 8s are 16 2
16 2 2 sir 4 ಅಂದರೆ 182 is equal to 0. ಸೊ ಈಗ ನನ್ನ ರೂಟ್ ಏನಾಯಿತು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 182 is equal to 0. ಸರಿ ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಕೂಡ 0. ಈಗ ನೆಕ್ಸ್ಟ್ ಇದರ ರೂಟ್ಸನ್ನು ನೀವು ಫೈಂಡ್ ಔಟ್ ಮಾಡಿ ಈ ಈಕ್ವೇಷನ್ ಇದೆ. So the last question. See, the altitude of a right angle triangle is 7 cm less than its base. See, ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಇದೆ, ಆಲ್ಟಿಟ್ಯೂಡ್ ಅಂದರೆ ಇದು ಆಯ್ತಾ. ಎಷ್ಟಿದೆ? ದ ಆಲ್ಟಿಟ್ಯೂಡ್ ಆಫ್ ರೈಟ್ ಆಂಗಲ್ ಟ್ರಯಾಂಗಲ್ ಇಸ್ 7 cm ಲೆಸ್ ದ್ಯಾನ್ ಬೇಸ್. ನಾನು ಬೇಸನ್ನು ಎಕ್ಸ್ ಅಂತ ಕರೆದ್ರೆ ಆಲ್ಟಿಟ್ಯೂಡ್ ಎಷ್ಟಾಗುತ್ತೆ? 7 ಲೆಸ್ ದ್ಯಾನ್ ಇಟ್ಸ್ ಬೇಸ್ ಅಲ್ವಾ. 7 ಲೆಸ್ ದ್ಯಾನ್ ಇಟ್ಸ್ ಬೇಸ್ ಅಂದರೆ ಯಾವ ಥರ ಬರೀಬೋದು? 7 ಮೈನಸ್ ಎಕ್ಸ್ ಅಂತ ಬರೀಬೋದಲ್ವಾ. ಸರಿ, ಎಕ್ಸ್ ಮೈನಸ್ 7 ಅಂತ ಬರೀಬೋದು ಅಲ್ವಾ. ಸೊ hypotenuse is 13 cm. Find the other two sides. ಸೊ ಈಗ ನಾನೇನು ಮಾಡಬೇಕಾಗಿರೋದು ಈ ವರ್ಡನ್ನು ಫೈಂಡ್ ಮಾಡಬೇಕು. ಸೊ ಯೂಸಿಂಗ್ ಪೈಥಾಗೋರಸ್ ಥಿಯರಮ್. ಏನು ಹೇಳುತ್ತೆ ಪೈಥಾಗೋರಸ್ ಥಿಯರಮ್? ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 7 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 13 ಸ್ಕ್ವೇರ್ ಅಲ್ವಾ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಪ್ಲಸ್ 49 minus 2 into a into b minus 7 is equal to 13 square. ಇದಾಯಿತು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ 49 ಪ್ಲಸ್ 49 ಮೈನಸ್ 2ab ಅಲ್ವಾ. 2 ಅಂದರೆ 14 ಅಂದರೆ ಎಂಥದ್ದು? ಮೈನಸ್ 14 equal to 2 sons of 14 ಅಂದ್ರೆ ಏನು? 14x is equal to 169. Therefore 2x square plus 49 minus 2ab. See, 49 plus 14x is equal to 169. ಹೇಗೆ? ಸಿ ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಲ್ವಾ. ಬಟ್ 2 ಸೈನ್ಸ್ 14 ಅಂತ 14 ಮೈನಸ್ 14 ಅಲ್ವಾ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಇಸ್ ಈಕ್ವಲ್ ಟು 169. ಸೊ ಈಕ್ವಲ್ ಟು 169. ಇದರ್ಥ ಏನು? 2x ಸ್ಕ್ವೇರ್ ಪ್ಲಸ್ 14x ಇಸ್ ಈಕ್ವಲ್ ಟು 169 ಮೈನಸ್ 49. 2x square plus 14x is equal to 120. 2x square plus 14x minus 120 is equal to 0. 2 common ಮಾಡಿದ್ರೆ ಉಳಿದಿದ್ದು x square plus 7x minus 60 is equal to 0. ಇದರ ಅರ್ಥ x square plus 7x minus 60 is equal to 0. ಇದನ್ನು ಫ್ಯಾಕ್ಟರೈಸ್ ಮಾಡಿದ್ರೆ 60 x square 60x square ಯಾವ ಥರ ಬರೀಬೋದು? 12 5s are 60 ಅಲ್ವಾ. 12 ಸಾರಿ ಕರೆಕ್ಟ್. 12 5s are 60. ಸೊ ಮೈನಸ್ ಪ್ಲಸ್ 12 ಮೈನಸ್ 5 ಅಂದರೆ ಪ್ಲಸ್ 7 ಬರುತ್ತೆ. therefore x ಸ್ಕ್ವೇರ್ ಪ್ಲಸ್ 12x ಮೈನಸ್ 5x ಮೈನಸ್ 60 is equal to 0. x ಕಾಮನ್ ಮಾಡಿದ್ರೆ x ಪ್ಲಸ್ 12. ಇಲ್ಲೂ ಅಷ್ಟು x ಪ್ಲಸ್ 12 ಬರಬೇಕು ಅಂದರೆ ಏನು ಮಾಡಬೇಕು? minus 5 na common. So x minus 5 and x plus 12 are the factors.
x is equal to plus 5 and x is equal to minus 12. These are the roots of the equation.